ಬೇಕಾಗುತ್ತೆ. ನಗರಸಭೆಯ ಅಧಿಕಾರಿಗಳು ಅದಕ್ಕೆ ಅಂತ ಆರೋಗ್ಯ ಅಧಿಕಾರಿಗಳು ಇರ್ತಾರೆ, ಹೆಲ್ತ್ ಇನ್ಸ್ಪೆಕ್ಟರ್ ಅಂತ, ಅವರು ಸಹ ಇದನ್ನೆಲ್ಲ ಗಮನಿಸಬೇಕಾಗುತ್ತೆ. ಮತ್ತು ಸ್ವಚ್ಛತೆಯನ್ನ ಸಹ ನಗರಸಭೆ ಕಾಪಾಡಬೇಕಾಗುತ್ತೆ. ಮುಖ್ಯವಾಗಿ ಆರೋಗ್ಯಕರವಾದಂಥ ಒಂದು ವಾತಾವರಣವನ್ನ ಮಾರ್ಕೆಟ್ನಲ್ಲಿ ರೂಪಿಸಬೇಕಾಗುತ್ತೆ. ಆರೋಗ್ಯ ಇಲ್ಲ ಅಂದ್ರೆ ಮನುಷ್ಯನ ಜೀವನ ತುಂಬಾ ಕಷ್ಟಕರವಾದಂಥ ಒಂದು ಜೀವನ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಾ. ಇನ್ನ ಹಲವಾರು ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು ಮಾತಾಡ್ತಾರೆ, ನಮ್ಮ ಮಗೇಂದ್ರನ್ ಅವರು ಮಾತಾಡ್ತಾರೆ, ಮುಖ್ಯವಾಗಿ ನಮ್ಮ ರಿಸೋರ್ಸ್ ಪರ್ಸನ್ಸ್ ಪ್ಯಾನಲ್ ಅಡ್ವೊಕೇಟ್ಸ್ ಇದ್ದಾರೆ, ಅವರು ಮಾತಾಡ್ತಾರೆ ಇದ್ರ ಬಗ್ಗೆ. ಮುಖ್ಯವಾಗಿ ನೀವೆಲ್ಲ ತಿಳ್ಕೊಬೇಕಾಗಿರೋದು, ಆರೋಗ್ಯಕ್ಕೆ ಹಾನಿಕರವಾದಂಥ ವಸ್ತುವನ್ನ ನಾವು ಸೇವನೆ ಮಾಡಬಾರ್ದು. ಈ ಒಂದು ನಿಟ್ಟಿನಲ್ಲಿ ಈ ಒಂದು MG ಮಾರ್ಕೆಟ್ ಅಲ್ಲಿ ಮೋಹನ್ ರಾಜ್ ಅವರು ಸಹ ಕಾಂಗ್ರೆಸ್ ಲೀಡರ್ ಆದ ಕಾರಣದಿಂದ ಆತ್ಮಗೂ ಯಾವ್ಯಾವುದೋ ಕಾರ್ಯಕ್ರಮಗಳು ಬೆಳಗಿಂದ ಇತ್ತು ಅಂತ ಅನ್ಸುತ್ತೆ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಇದು ಸರ್ಕಾರದ ಕಾರ್ಯಕ್ರಮ, ಇದು ಬೇರೆ ಯಾರ್ದು ಪ್ರೈವೇಟ್ ಕಾರ್ಯಕ್ರಮ. ಶ್ರೀಧರ್ ಪಿಳ್ಳೆ ಅವರು, ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಲ್ಲಿ ಏನ್ ನಡೀತಾ ಇದೆ, ನಮ್ಮ ಇವರು ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಮಾಜಕ್ಕೆ ತಲುಪಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಚಾನಲ್ ಮುಖಾಂತರ, ಪೇಪರ್ ಮುಖಾಂತರ, ಯೂಟ್ಯೂಬ್ ಚಾನಲ್ ಮುಖಾಂತರ. ಅದಕ್ಕೇನೆ ಈ ಒಂದು ಮಾಧ್ಯಮದವರು ಅವರಿಗೆ ವಿಶೇಷವಾಗಿ ಸಮಾಜದಲ್ಲಿ ಗೌರವ. ಕಾರಣ ಏನು ಅಂತಂದ್ರೆ, ಸಮಾಜದ ಆಗುಹೋಗುಗಳ ಬಗ್ಗೆ ಸಮಾಜಕ್ಕೆ ತಿಳಿಸ್ತಾರಲ್ವಾ, ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಗ್ರಾಹಕರು ಯಾವುದೇ ರೀತಿ ಮೋಸ ಆಗಬಾರ್ದು. ಯಾವುದೇ ವಸ್ತುವನ್ನ ಕೊಂಡ್ಕೊಳ್ಬೇಕಾದ್ರೆ ಅದನ್ನ ಎಕ್ಸ್ಪೈರಿ ಡೇಟ್ ಅನ್ನ ಗಮನಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಜೈ ಕರ್ನಾಟಕ. ಕಾನೂನು ಸೇವಾಗಳ ಸಮಿತಿ ವತಿಯಿಂದ ನಮ್ಮ ರಾಜಗೋಪಾಲ್ ಗೌಡ್ರ ಅಧ್ಯಕ್ಷತೆಯಲ್ಲಿ ಮತ್ತೆ ವಕೀಲರ ಸಂಘದ ನೂರ್ಜಾನ್ ಮೇಡಮ್ ಅವರು ಇದ್ದಾರೆ, ಅದೇ ರೀತಿ ಭವಾನಿ ಮೇಡಮ್ ಅವರು ಇದ್ದಾರೆ, ಅದೇ ರೀತಿ ಮಗೇಂದ್ರ ಅಡ್ವೊಕೇಟ್ ಅವರು ಇದ್ದಾರೆ. ಈ ಒಂದು ದಿನ ಕನ್ಸ್ಯೂಮರ್ ಅಂದ್ರೆ ಗ್ರಾಹಕರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ದಿನಾಚರಣೆಯನ್ನು ಪ್ರತಿ ವರ್ಷ ಮಾರ್ಚ್ 15ನೇ ತಾರೀಕು ವಿಶ್ವ ಅಂತಾರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನಾಚರಣೆಯನ್ನಾಗಿ ಆಚರಿಸ್ತಾರೆ. ಏನು ಇದು ಪರ್ಪಸ್ ಅಂದ್ರೆ, ಎಲ್ರಿಗೂ ಒಂದೊಂದು ದಿನ ಇದಾವೆ. ಯಾರು ಸೇಲ್ ಮಾಡ್ತಾರೋ ಅದನ್ನ ಯಾವುದೇ ಒಂದು ಫುಡ್ ಆಗಿರ್ಬೋದು ಅಥವಾ ಮೆಡಿಸಿನ್ ಆಗಿರ್ಬೋದು, ಪ್ರತಿಯೊಂದು ವಸ್ತುವಿಗೂ ಅದರದೇ ಆದ ಉತ್ಪಾದನೆ ಎಲ್ಲಿ ಉತ್ಪಾದನೆ ಆಗುತ್ತೋ ಅದು ನಮ್ಮ ಗ್ರಾಹಕರಿಗೆ ಯಾವ ರೀತಿ ದಕ್ಕಬೇಕು, ಮತ್ತೆ ಗ್ರಾಹಕರ ಹಕ್ಕುಗಳು ಯಾವ ರೀತಿ ಮೋಸಕ್ಕೆ ಒಳಗಾಗ್ತಾರೆ ಅದನ್ನ ಯಾವ ರೀತಿ ತಡಿಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಜಾಗೃತಿ ಮೂಡಿಸೋಕೋಸ್ಕರ ಮಾಡಿರೋದು. ಯಾಕಂದ್ರೆ ಈಗ ಕೆಲವೊಂದ್ಸಾರಿ ನೋಡ್ತೀವಿ ನಾವು, ಏನೇ ಐಟಮ್ಸ್ ತಗೊಂಡ್ಬರ್ಬೇಕಾದ್ರೆ ಫುಡ್ ಐಟಮ್ಸ್ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ಅದರಲ್ಲಿ ಕೆಲವೊಂದು ಆವಾಗಲೇ ಹೇಳಿದ್ರು ಸಾಹೇಬ್ರು, ಮ್ಯಾನುಫ್ಯಾಕ್ಚರ್ ಡೇಟು ಮತ್ತೆ ಎಕ್ಸ್ಪೈರ್ ಡೇಟು, ಯಾವುದೇ ಒಂದು ವಸ್ತು ಉತ್ಪಾದನೆ ಆದರೆ ಅದರ ಮೇಲೆ ಯಾವ ದಿನಾಂಕ ಉತ್ಪಾದನೆ ಆಗಿದೆ ಎಂಬುದನ್ನ ಮೆನ್ಷನ್ ಮಾಡ್ತಾರೆ. ಮತ್ತೆ ಯಾವಾಗ ಎಕ್ಸ್ಪೈರಿ ಆಗುತ್ತೆ, ಇನ್ ಬಿಟ್ವೀನ್ ಅಷ್ಟರ ಒಳಗಡೆ ಅದನ್ನ ಉಪಯೋಗಿಸ್ಬೇಕು. ಅದಾದ್ಮೇಲೆ ಕೆಲವೊಂದ್ಸರಿ ಏನಾಗುತ್ತೆ ಗೊತ್ತಿರಲ್ಲ, ಹಂಗೆ ಇಟ್ಕೊಂಡಿರ್ತಾರೆ ಐಟಮ್ಗಳು, ಕೆಲವೊಂದು ಎಕ್ಸ್ಪೈರಿ ಡೇಟ್ ಮುಗಿದೋಗಿರ್ತವೆ, ಅವುಗಳನ್ನ ಹಂಗೆ ಇಟ್ಕೊಂಡಿರ್ತಾರೆ. ಹಂಗೆ ಏನಾದ್ರು ಗ್ರಾಹಕರು ತಗೊಂಡು ಹೋಗಿ ಅದನ್ನ ಉಪಯೋಗಿಸಿದ್ರೆ, ನೀವು ಯಾವ್ದಕ್ ಫಾರ್ ಎಕ್ಸಾಂಪಲ್ ಈಗ ತಲೆಗೆ ಹೇರ್ ಆಯಿಲ್ ಹಾಕೋದು ಮತ್ತೆ ಕಲರ್ ಹಚ್ಕೊಳ್ಳೋದು ನೋಡ್ತೀವಿ.
ಕೆಲವೊಂದು ಏನಾಗ್ತಾವೆ ಎಕ್ಸ್ಪೈರಿ ಆದ್ಮೇಲೆ ಅವನು ಇವು ಬಳಕೆ ಮಾಡಿದ್ರೆ ಅವು ಸ್ಕಿನ್ ಅಲರ್ಜಿ ಮತ್ತೆ ಕೂದಲು ಉದುರುವಿಕೆ ಅಂತ ಸಮಸ್ಯೆ ಆಗ್ತವೆ. ಅದಕ್ಕೆ ಮುಂಚಿತವಾಗಿನೇ ಅದನ್ನ ಎಕ್ಸ್ಪೈರಿ ಡೇಟ್ ನೋಡ್ಕೊಂಡ್ಬಿಟ್ಟು ಅದನ್ನ ಗ್ರಾಹಕರು ಪರ್ಚೇಸ್ ಮಾಡ್ಬೇಕು. ಇಂಥವು ಕೆಲವೊಂದಿಷ್ಟು ವಿಚಾರಗಳಿಗೆ ಮೋಸಕ್ಕೆ ಒಳಗಾದ್ರೆ, ಏನಾದ್ರೂ ತೊಂದರೆಗೆ ಅನುಭವಿಸಿದ್ರೆ, ಅಥವಾ ನಿಮಗೆ ಈಗ ಕೆಲವೊಂದು ಏನಾಗುತ್ತೆ ಪ್ರಾಡಕ್ಟ್ ಬೈ ಮಾಡ್ತೀರಾ, ಬೈ ಮಾಡಿದ್ಮೇಲೆ ಏನಾಗುತ್ತೆ ಅದು ಸರಿಯಾಗಿ ವರ್ಕ್ ಆಗಲ್ಲ, ಅದಕ್ಕೆ ಅದನ್ನ ರೀಪ್ಲೇಸ್ ಮಾಡಕ್ ಹೋಗ್ತೀರಾ. ರೀಪ್ಲೇಸ್ ಆಗಲ್ಲ ಇದು. இப்போ ரொம்ப சிம்பிளா முடிச்சிடறேன் நான். இன்னைக்கு என்னன்னாக்கா கன்சூமர் ப்ரொடெக்ஷன் டே. உங்களுடைய உரிமை எதுல உரிமை? நீங்க வாங்குற பொருள்ல உரிமை. நீங்க ஒரு பொருளை வாங்குறீங்க, மேடம் அழகா சொன்னாங்க, டேப்லெட் வாங்குறீங்க, டேப்லெட்ல பார்க்கணும் எப்போ மேனுஃபேக்சர் பண்ணாங்க, எப்போ எக்ஸ்பைரி ஆகுது. அதில் மேனுஃபேக்சர் பண்ணது 2025 பண்ணியிருப்பாங்க, அது எக்ஸ்பைரி ஆகுது 2026. அந்த மாதிரி பார்த்து வாங்கணும். ஒரு பொருள் வாங்குறேன்னு சொன்னாக்கா அதுக்கு பில்லு வாங்கணும். நீங்கள் பில்லு வாங்கணும். அந்த பொருள் நல்ல பொருளா இல்லையான்றது செலக்ட் பண்ணுறதுக்கு உங்களுக்கு உரிமை இருக்குது. அதனால தான் இந்த அவேர்னஸ் ப்ரோக்ராம். உங்களுக்கு என்னென்ன கஷ்டங்குது, ஒரு பொருள் வாங்குறதுல எவ்வளோ ப்ராப்ளம் இருக்குது, அந்த பொருளை வந்து திருப்பி கொடுக்கறதுக்கு உங்களுக்கு உரிமை இருக்குது. எத்தனை போய் வாபஸ் கொடுக்கலாம், பாரு இந்த பொருள் சரியில்லை நான். அவங்க மறுத்தாங்களானாக்கா நீங்கள் டிஸ்ட்ரிக்ட் லெவலில் ஒரு கோர்ட் இருக்குது, கன்சூமர் ப்ரொடெக்ஷன் கோர்ட், அதில் நீங்கள் கேஸ் ஃபைல் பண்ணலாம். புரிஞ்சா? அதுக்கு தான் இந்த மாதிரி அவேர்னஸ். இனி மார்ச் 15 இந்த இன்டர்நேஷ்னல் உலகம் பூரா இது நடத்துறாங்க. டிசம்பர் 24 வந்து நேஷனல் லெவலில் நடத்துறாங்க. இந்த ப்ரோக்ராம் வந்து நம்ம மாகன்ராஜ் ட்ரேட் யூனியன், நம்ம மார்க்கெட் ட்ரேட் யூனியன் பிரசிடென்ட், வைஸ் பிரசிடென்ட் ஸ்ரீதர் பிள்ளை மற்றும் இவங்களெல்லாம் சேர்ந்து இந்த ப்ரோக்ராம் நடத்துறாங்க. அதில் நம்ம அத்தியட்சரு ராஜகோபால் கவுடம், அட்வொகேட் வழக்கறிஞர் சங்கத்தினுடைய தலைவர் ராபர்ட்சன் பெட் பிஎஸ்ஐ மகேஷ் சார் பண்ணிக்கிறாரு. அவங்க நூர்ஜாகன் மேடம், பவானி, அவங்களெல்லாம் வந்து இதை பற்றி எடுத்து சொல்றதுக்கு தான். இது வந்து ஒரு கவர்மெண்ட் ப்ரோக்ராம். மக்களுக்கு எந்த ஒரு தொந்தரவும் வரக்கூடாது. நீ வாங்குற பொருள்ல எந்த ஒரு தொந்தரவு வாங்கக்கூடாது. அவங்க மார்க்கெட்டில் வாங்குற பொருள் அவங்க ஓனர் வந்து நீ வாங்கலை நம்ம மறுத்தாங்களான்னா தான் நீங்கள் டிஸ்ட்ரிக்ட் லெவலில் போயிட்டு கேஸ் ஃபைல் பண்ணிங்களான்னா, டேமேஜ் இது மாதிரி ஆயிக்குதுன்னு சொன்னாக்கா அதுக்கு தகுந்த பரிகாரம் உங்களுக்கு கொடுப்பாங்க. நம்ம கேஜிஎஃப்ல அந்த மார்க்ஸ் அந்த மாதிரி நடக்கலை, அந்த மார்க்ஸும் யாரும் கம்ப்ளைண்ட் கொடுக்கல. உங்களுக்கு அந்த மாதிரி இருந்தாச்சுன்னாக்கா மார்க்கெட் அசோசியேஷனில் கம்ப்ளைண்ட் கொடுக்கலாம், நம்ம ராபர்ட்சன் பெட் போலீஸ் ஸ்டேஷனில் கம்ப்ளைண்ட் கொடுக்கலாம், இல்லை லாயருங்கிட்ட கம்ப்ளைண்ட் கொடுத்தாக்கா அவங்க வந்து அதுக்கு தகுந்த மாதிரி உங்களுக்கு சேவை செய்வாங்க. அதெல்லாம் இதனாலெல்லாம் தெரிஞ்சுக்கணுன்றது தான். உங்களுக்கு ரொம்ப அழகாக நூர்ஜாகன் மேடம் சொல்கிறாங்க, ராஜகோபால் கவுடர் பேசினார், நம்ம மகேஷ் சார் பேசினார். உண்மையிலே இவர் நம்ம மோகன்ராஜ் பேசுகிறப்ப சொன்னார், நீங்கள் உண்மையான யாருனாக்கா நீங்கள் தான் கிரகக்கர்னா, கன்சூமர்ஸ் யாருன்னா நீங்கள் தான் உண்மையான. இவ்வளோ நேரம் நீங்கள் இந்த நாங்கள் பேசுறதெல்லாம் கேட்டுன்னு உக்காந்துங்கிறீங்கன்னு சொன்னால் உண்மையிலே நாங்கள் ரொம்ப பெருமைப்படுறோம். நாங்கள் அதனால தைரியமாக நீங்கள் கேட்கலாம், என்ன பொருள் இது, இது என்ன இது, எப்போ டேட்டுக்கு இது பாரு எக்ஸ்பைரி, இதில் கூட இருக்கும், எப்போ இதில் மேனுஃபேக்சர் பண்ணாங்க, எப்போ இதில் க்ளோஸ் ஆகுதுன்னு சொல்லிட்டு கேட்கறதுல உங்களோட உரிமை நீங்கள் தட்டி கேட்கறதுக்கு தான் சட்டம். நான் புரிஞ்சுக்கலாம். அதுதான் நம்ம பாபா சாஹேப் அம்பேத்கர் எதனா சட்டத்தில் உங்களுக்கு பேச்சு உரிமை இருக்குது, கேட்குற உரிமை இருக்குது, எல்லாமே இருக்குது. சண்டை போடுறதுக்கு உரிமை இல்லை. நல்லது கேட்கறதுக்கு எந்த ஒரு தப்பும் கிடையாது. நல்லதுக்காகோசரம் போலீஸ் கம்ப்ளைண்ட் கொடுக்குறது எது ஒரு தப்பு கிடையாது. நல்லது பேசுறதுக்கு இப்போ லாயரை வச்சு கேஸ் பண்ணுறது ஒன்றும் தப்பு கிடையாது. புரிஞ்சா? இன்னைக்கு உங்களுக்கு நல்லது நடக்கணும், மார்க்கெட்டில் யார் இதுக்கு பொறுப்பு? மார்க்கெட் அசோசியேஷனில் அவங்கக்கிட்ட ஒரு கம்ப்ளைண்ட்டும் அவங்க போய் கேட்குறாங்க, இந்த மாதிரி அவங்களுக்கு அநியாயம் நடந்துருக்குது, அந்த அநியாயத்தை நீங்கள் சரிப்படுத்தி கொடுங்கன்னு கேட்கறதுக்கு அவங்களுக்கு அதிகாரங்கள். அதுதான் அவர் எல்லாம் இருக்கிறாரு. அவர் இப்போ நாமினேட்டட் கவுன்சிலராக இருக்கிறாரு, காங்கிரஸ் லீடராக இருக்கு, எல்லாம் அவருக்கு தைரியம் இருக்குது கேட்கறதுக்கெல்லாம். ஒரு தலைவர்னா அந்த பொறுப்பு இருக்குன்னு, அந்த தலைவருக்கு அந்த தகுந்த அந்த பொறுப்பு இருந்து அதை கேட்குவாரு. இவரும் ஒரு வைஸ் பிரசிடென்ட் இவரு ஸ்ரீதர் பிள்ளைகிற அவரும் இந்த மாதிரி அநியாயம் நடக்குது பேப்பர்ல போறதுக்கு ரெடியா இருக்கிறாரு. அட்வைசரா ரெடியா இருக்கிறாரு சார் இவரு இருக்கிறாங்க. இந்த மாதிரி சொல்லலாம். நம்ம அதெல்லாம் கோஆப்ரேஷன் யார் பண்ணணும்? நீங்க கொடுக்கணும். உங்களுக்கு கோஆப்ரேஷன் இல்லாத எது வரும் நடக்காது. புரிஞ்சா? அதனால வந்து இனிமே வந்து எந்த ஒரு பொருள் வாங்கினாலும் பார்த்து வாங்குங்க, பில்லு வாங்கிக்கோங்க. அப்படி இல்லைன்னா இதனுடைய பொருள் என்ன விலை எவ்வளோன்னு சொல்லிட்டு ரைட் டு இன்ஃபர்மேஷன் ஒன்று இருக்குது, தகவல் உரிமை சட்டம். அதில் போஸ்ட் ஆஃபீஸில் போய் போஸ்டில் ஆர்டர் வாங்கி ஒரு அப்ளிகேஷன் வாங்கி எழுதி போடலாம். இந்த பொருள் எவ்வளோ, இந்த டேப்லெட் எவ்வளோ, இந்த புடவைனுடைய விலை எவ்வளோ, இது மாதிரி சொல்லலாம், இந்த மிஷினுடைய விலை எவ்வளோன்ட்டு அதில் இருக்கும்.
அது கேட்டிங்களான்னாக்கா அவங்க கொடுக்கணும், அந்த உண்மையான விலை கொடுக்கணும், பொய் சொல்லி விற்க கூடாது. இது வரையிலும் நம்ம பிறந்து வளர்ந்தது பார்க்குறோம். இது வரையிலும் நம்ம எம்ஜி மார்க்கெட்ல எந்த ஒரு இதுவும் கிடையாது, அந்த மாதிரி நடந்தது கிடையாது. எல்லாம் வந்து ஒரு அண்டர்ஸ்டாண்டிங்ல தான் வாழ்ந்து போயிடுங்க வந்துன்னு போயிடுங்கிறீங்க. எல்லாமே எந்த ஒரு ப்ராப்ளம் இல்லாத இருக்கிறாங்க. ஏன்னா நம்ம எல்லாம் ஒரு அண்ணன் தம்பி மாமா மச்சான்ற மாதிரி பழக்கின்னு எல்லாமே இருக்கிறதுனால அந்த எந்த ஒரு பிரச்சனையும் இல்லை. அதனால நீங்க தெரிஞ்சுக்கணுன்றதுக்கு தான் இந்த அவேர்னஸ் வந்து வக்கீல் சங்கத்தின் மூலமாக போலீஸ் டிபார்ட்மெண்ட், எம்ஜி மார்க்கெட்டு, அப்புறமா லீகல் சர்வீஸ் தாலுக் கேஜிஎஃப் லீகல் சர்வீஸ் அத்தாட் மூலமா இதெல்லாம் நடத்தணும்னு சொல்லிட்டு உங்களுக்கு இது ஏற்பாடு செய்யறாங்க. இவ்வளவு நேரம் எனக்கு பேசுறதுக்கு வாய்ப்பு கொடுத்த எம்ஜி மார்க்கெட் சங்கத்தினுடைய தலைவர் அவர்களுக்கு நன்றி வணக்கத்தை தெரிவித்துக்கிறேன். நன்றி வணக்கம். ನಮ್ಮ ಪ್ರೆಸಿಡೆಂಟ್ ಆದ ರಾಜಗೋಪಾಲ್ ಗೌಡ ಅವರು ಹೇಳಿದ್ರು ಗ್ರಾಹಕರ ದಿನಾಚರಣೆ ಅಂದ್ರೆ ಏನು ಅನ್ಬಿಟ್ಟು. ನಮ್ಮ ಇನ್ಸ್ಪೆಕ್ಟರ್ ಆದ ರಾಬರ್ಸನ್ಪೇಟೆ ಇನ್ಸ್ಪೆಕ್ಟರ್ ಆದವರು ಅವರು ಕ್ಲಿಯರ್ ಆಗಿ ನಿಮ್ಗೆ ಇಲ್ಲಿ ಇದು ಬಂದ್ಬಿಟ್ಟು ಎಲ್ಲಿ ಸ್ಟಾರ್ಟ್ ಆಯ್ತು ದೇಶದಲ್ಲಿ, ಅಮೆರಿಕಾನಲ್ಲಿ ಕೆನೆಡಿ ಅವರು ಸ್ಟಾರ್ಟ್ ಮಾಡಿದ್ರು ಇದು ಗ್ರಾಹಕರ ಹಕ್ಕುಗಳು ಅನ್ಬಿಟ್ಟು. ಗ್ರಾಹಕರ ಅಂದ್ರೆ ಯಾರು? ನೀವು ನಿಮ್ನಿಂದ ನನ್ಗೆ ಹೇಳ್ಬೇಕು, ಗ್ರಾಹಕರ ಅಂದ್ರೆ ಯಾರು? ಯಾರನ್ನ ಒಬ್ರು ಹೇಳ್ತೀರಾ? ಗ್ರಾಹಕರ ಅಂದ್ರೆ ಏನು? ಇಷ್ಟು ಹೊತ್ತು ನೀವು ಕೇಳಿದ್ದೀರಾ. ಗ್ರಾಹಕರ ಅಂದ್ರೆ ನೀವು ಒಂದು ವಸ್ತುವನ್ನು ಪರ್ಚೇಸ್ ಮಾಡಕ್ಕೆ ಹೋಗೋರು, ಅವರು ಗ್ರಾಹಕರರು. ನಿಮ್ಗೆ ಯಾರು ವಸ್ತು ಸೇಲ್ ಮಾಡ್ತಾರೆ, ಆ ಸೆಲ್ಲರ್ ಬಂದ್ಬಿಟ್ಟು ಆ ಓನರ್ ಇರ್ತಾರಲ್ಲ, ಅವ್ರ ಮಧ್ಯೆ ನಿಮ್ ಮಧ್ಯೆ ಒಂದು ಕಾಂಟ್ರಾಕ್ಟ್ ಇರೋದಕ್ಕೆ ಇದು ಗ್ರಾಹಕರ ದಿನಾಚರಣೆ. ನಿಮ್ಮ ಹಕ್ಕುಗಳು ಏನೇನು? ನೀವು ಒಂದು ವಸ್ತುವನ್ನು ಇದು ಬಂದ್ಬಿಟ್ಟು ಫಸ್ಟ್ ಇಂಡಿಯಾನಲ್ಲಿ ನಮ್ಮ ಪ್ರದೀಪ್ ಮೆಹ್ತಾ ಅನ್ಬಿಟ್ಟು 1986 ನಲ್ಲಿ ನಿಮ್ಮ ಹಕ್ಕುಗೋಸ್ಕರ ಫೈಟ್ ಮಾಡಿ ನಿಮ್ಮ ಹಕ್ಕನ್ನು ತಕೊಂಡು ಕೊಟ್ಟಿರೋರು ನಮ್ಮ ದೇಶದ ಮೋಹನ್ ಮೆಹ್ತಾ ಅನ್ಬಿಟ್ಟು ರಾಜಸ್ಥಾನ್ ಅವ್ರು ಏನ್ ಮಾಡಿದ್ರು, ನಿಮ್ಗೋಸ್ಕರ ಒಂದು ಫೈಟ್ ಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹತ್ರ ನಿಮ್ಮ ಪ್ರಾಬ್ಲಮ್ ಅವರು ಪ್ಲೇಸ್ ಮಾಡಿ ಇದು ಬಂದ್ಬಿಟ್ಟು ಪಾರ್ಲಿಮೆಂಟ್ ನಲ್ಲಿ ಎನಾಕ್ಟ್ ಮಾಡ್ಬೇಕು, ಈ ಲಾವನ್ನು ಉಪಯೋಗದಲ್ಲಿ ತಕೊಂಡ್ ಬರ್ಬೇಕು. ಯಾಕೆಂದ್ರೆ ತುಂಬಾ ವ್ಯಕ್ತಿಗಳಿಗೆ ಗೊತ್ತಾಗಲ್ಲ. ಮೆಡಿಸಿನ್ ತಗೊಳ್ತೀರಾ, ಒಂದು ಮೆಡಿಸಿನ್ಗೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಇರುತ್ತೆ, ಎಕ್ಸ್ಪೈರಿ ಡೇಟು ಇರುತ್ತೆ. ಆ ಎಕ್ಸ್ಪೈರಿ ಆಗಿರೋದು ವಸ್ತುವನ್ನು ಉಪಯೋಗಿಸಿದ್ರೆ ನಿಮ್ಗೆ ಏನೇನು ತೊಂದರೆಗಳು ನಿಮ್ ಮೈಗೆ ಆಗಬಹುದು ಅನ್ಬಿಟ್ಟು ಅವ್ರು ಕ್ಲಿಯರ್ ಆಗಿ ಆ ಆಕ್ಟ್ ನಲ್ಲಿ ಮೆನ್ಷನ್ ಮಾಡಿದ್ರು. ಒಂದು ಮೆಡಿಸನ್ ನೀವು ಫಾರ್ ಎಕ್ಸಾಂಪಲ್ ಕಾಫ್ ಸಿರಪ್ ತಗೊಳ್ತೀರಾ, ಅದಕ್ಕೆ ಎಕ್ಸ್ಪೈರಿ ಆಗಿರುತ್ತೆ. ಆ ಕಾಫ್ ಸಿರಪ್ ಎಕ್ಸ್ಪೈರಿ ಆದ್ಮೇಲೆ ನೀವು ಅದು ಕಾಫ್ ಸಿರಪ್ ತಗೊಂಡ್ರೆ ನಿಮ್ಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗತ್ತೆ. ಆವಾಗ ಇದಕ್ಕೆ ಯಾರು ಪರಿಹಾರ ಕೊಡ್ಬೇಕು? ಆ ಓನರು, ಆ ಶಾಪ್ ಅವನು, ಯಾರು ಈ ಮೆಡಿಸನ್ ಅವನು ಇದು ಮಾಡ್ತಾನೆ, ಫಸ್ಟ್ ಕಂಪನಿ ಅವ್ರಿಗೇನು ಮಾಡ್ಬೇಕು. ಫಸ್ಟ್ ಇವನ್ ಹತ್ರ ಹೋಗಿ ಅಂಗಡಿ ಅವನ ಹತ್ರ ಕೇಳ್ಬೇಕು, ನೋಡಪ್ಪ ನೀನು ಇದು ಕೊಟ್ಟಿರೋದು ಇದು ನಾನು ಓದಿಲ್ಲ, ನನ್ ಗೊತ್ತಾಗಿಲ್ಲ, ನೀವು ಎಕ್ಸ್ಪೈರಿ ಆಗಿರೋದು ಕೊಟ್ಟಿದೆ, ಈ ಪೇಷಂಟ್ ಎಫೆಕ್ಟ್ ಆಗಿದೆ, ಇದಕ್ಕೆ ಏನ್ ಪರಿಹಾರ ಅನ್ಬಿಟ್ಟು ಅವನು ನನ್ಗೆ ಗೊತ್ತಿಲ್ಲ ಕಂಪನಿಗೆ ಅಂದ್ರೆ, ಆ ಸಮಯದಲ್ಲಿ ನೀವು ನಿಮ್ಮ ಊರಿನಲ್ಲಿ ಇರೋರು ಲಾಯರು ಇಲ್ಲ ಬೇರೆ ಲಾಯರ್ ಅವ್ರ ಹತ್ರ ಫಸ್ಟ್ ಪ್ರಿಲಿಮಿನರಿ ಸ್ಟೇಜ್ ಏನಂದ್ರೆ ನಿಮ್ಮ ನೋಟಿಸ್ ಅನ್ನು ಜಾರಿ ಮಾಡ್ಬೇಕು. ಆ ನೋಟಿಸ್ ಜಾರಿ ಮಾಡಿ ಅವರು ನಿಮ್ಗೆ ಏನು ಪರಿಹಾರ ಕೊಟ್ಟಿಲ್ಲ ಅಂದ್ರೆ ನಮ್ ಇನ್ಸ್ಪೆಕ್ಟರ್ ಅವ್ರು ಹೇಳಿದ್ರು, ಕೋಲಾರ್ನಲ್ಲಿ ಕನ್ಸ್ಯೂಮರ್ ಫೋರಂ ಇದೆ, ಆ ಕನ್ಸ್ಯೂಮರ್ ಫೋರಂಗೆ ಅಪ್ರೋಚ್ ಆಗಿ, ಇಲ್ಲಾದ್ರೆ ನಮ್ಮ ಸ್ಟೇಷನ್ಗೆ ಬಂದು ಅಪ್ರೋಚ್ ಆಗಿ ನಿಮ್ಗೆ ಏನು ಪರಿಹಾರಗಳು ಇದೆ ನಾನು ಅದು ತಕೊಂಡ್ ಕೊಡ್ತೀನಿ ಅನ್ಬಿಟ್ಟು. ಇವತ್ತು ಏನಕ್ಕೆ ಈ ಗ್ರಾಹಕರ ದಿನಾಚರಣೆ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದಂದ್ರೆ ನಮ್ದು ಪ್ರೊಟೆಕ್ಷನ್ ಡೇ ಇದು. ಅಂದ್ರೆ ನಮ್ಗೆ ಏನು ಸೇಫ್ಟಿ ಪ್ರೊಟೆಕ್ಷನ್ ಇದೆಯೋ ಅದು ಇವತ್ತು ಪಾರ್ಲಿಮೆಂಟ್ ನಲ್ಲಿ ಜಾರಿ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಇಡೀ ದೇಶದಲ್ಲಿ ಈ ಆಕ್ಟ್ ಅನ್ನು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಯಾವ್ದೂನು ಒಂದು ವಸ್ತುವನ್ನು ತಕೊಂಡ್ರೆ ಫಸ್ಟ್ ನೀವು ತಕೊಂಡು ನೋಡ್ಬೇಕು ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ. ಮ್ಯಾನುಫ್ಯಾಕ್ಚರ್ ಅಂದ್ರೆ ಯಾವಾಗ ತಯಾರು ಮಾಡಿದ್ದಾರೆ. ಎಕ್ಸ್ಪೈರಿ ಇದು ಯಾವಾಗ ಮುಗಿದು ಹೋಗತ್ತೆ, ಅದು ಒಳಗಡೆನೆ ಅವ್ರು ಮಾರಾಟ ಮಾಡ್ಬೇಕು ಅಂತ ಯಾವ್ದು ಒಂದು ತುಂಬಾ ಸೂಕ್ಷ್ಮವಾಗಿ ನೋಡೋದು ಏನಂದ್ರೆ ಮೆಡಿಕಲ್ ನಲ್ಲಿ ನೋಡ್ಬೇಕು. ಫಸ್ಟ್ ಮೆಡಿಕಲ್ ನಲ್ಲಿ ಸಡನ್ ಆಗಿ ಅಪಘಾತ ಆಗತ್ತೆ, ಪ್ರಾಣನೇ ಹೋಗ್ಬೋದು, ಒಬ್ಬೊಬ್ರಿಗೆ ಅಲರ್ಜಿಕ್ ಆಗ್ಬಿಡತ್ತೆ. ಇಲ್ಲಿ ಸಿವಿಲ್ ಹಾಸ್ಪಿಟಲ್ ನಲ್ಲಿ ಹೋಗ್ತೀರಾ, ಒಂದು ಇಂಜೆಕ್ಷನ್ ಟೆಸ್ಟ್ ಮಾಡಲ್ಲ ಏನಿಲ್ಲ, ಹಾಕ್ಬಿಡ್ತಾರೆ, ಮೈಯೆಲ್ಲ ದದ್ದಿಯಾಗಿ ಆಗತ್ತೆ. ಆಮೇಲೆ ಹೋಗಿ ತೋರಿಸಿದ ತಕ್ಷಣ ಡಾಕ್ಟರ್ ಏನ್ ಮಾಡ್ತಾರೆ, ಬೇರೆ ಒಂದ್ ಮೆಡಿಸಿನ್ ಯೂಸ್ ಮಾಡ್ತಾರೆ. ಅದು ಬಿಟ್ರೆ ನಿಮ್ಗೆ ಕಿಡ್ನಿ ಫೇಲ್ಯೂರ್ ಆಗತ್ತೆ, ಹಾರ್ಟ್ ಅಟ್ಯಾಕ್ ಆಗತ್ತೆ, ಬೇರೆ ಇಲ್ಲಾದ ಡಿಸೀಸಸ್ ಎಲ್ಲ ಬರುತ್ತೆ. ಅದಕ್ಕೆ ಒಂದ್ 5 ನಿಮಿಷ ತಾಳ್ಮೆಯಾಗಿ ಇದ್ದು ಅದು ಏನು ಇಂಜೆಕ್ಷನ್ ಹಾಕ್ತಾರೆ
ಹೋದ ತಕ್ಷಣ ಕೇಳ್ಬೇಕು, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಒಂದ್ ಸ್ಲಿಪ್ ಬರ್ದು ಕೊಡಿ. ಯಾವ್ದು ಇಲ್ಲ, ನೀವೇ ಅಷ್ಟೇ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಈ ತಿಳುವಳಿಕೆ ಅದಕ್ಕೆ ಹೇಳ್ತಾ ಇರೋದು. ಒಂದು ಚೀಟಿನಲ್ಲಿ ಬರ್ದು ಕೊಡಿ ಯಾವ ಇಂಜೆಕ್ಷನ್ ನಮ್ಗೆ ಹಾಕಿದೀರಾ ಅನ್ಬಿಟ್ಟು. ಆತರ ನಿಮ್ ಮನೆ ಹತ್ರ ಯಾವ್ದನ್ನ ಒಂದ್ ಡಾಕ್ಟರ್ ಇದ್ರೆ ಈ ಇಂಜೆಕ್ಷನ್ ಹಾಕಿ ಈ ತರ ಆಗಿದೆ ಅಂದ್ರೆ ಅದು ಮೆಡಿಕೇಟೆಡ್ ಅಲರ್ಜಿಕ್ ಅಂತಾರೆ. ಆ ಮೆಡಿಕೇಟೆಡ್ ಅಲರ್ಜಿಗೆ ನಿಮ್ಗೆ ಯಾವ್ದು ವಸ್ತುವನ್ನು ಕೊಟ್ರೆ, ಯಾವ ಮೆಡಿಸಿನ್ ಕೊಟ್ರೆ ನಿಮ್ಗೆ ಕ್ಯೂರ್ ಆಗತ್ತೆ ಅನ್ಬಿಟ್ಟು ಇಮಿಡಿಯೇಟ್ ಆಗಿ ನಿಮ್ಗೆ ಇದು ಟ್ರೀಟ್ಮೆಂಟ್ ಮಾಡಬಹುದು. ಆದ್ರೆ ಅದು ಗೊತ್ತಿಲ್ಲ ಅಂದ್ರೆ ಡಾಕ್ಟರ್ ಏನ್ ಟ್ರೀಟ್ಮೆಂಟ್ ಮಾಡಕ್ಕೆ ಆಗತ್ತೆ? ನೀವು ಯಾವ ಇಂಜೆಕ್ಷನ್ ಹಾಕೊಂಡಿದ್ದೀರೋ, ಏನಾಗಿದೆಯೋ ನಿಮ್ಗೆ ಮೈಗೆ ಅನ್ಬಿಟ್ಟು ಗೊತ್ತಾಗಲ್ಲ. ಇದು ಇದ್ರೆ ಇಮಿಡಿಯೇಟ್ ಆಗಿ ಒಂದ್ ಪರಿಹಾರ ತಕೊಂಡು ನಿಮ್ಗೆ ಅಂತದ್ದು ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡಬಹುದು. ಇವಾಗ ಮೊನ್ನೆ ಒಂದು ಮಣಿಪಾಲ್ ನಲ್ಲಿ ಒಂದ್ ಮಗುಗೆ ಏನಾಗಿದೆ, ಅವಳು MBBS ಮಾಡಕ್ಕೆ ಬಂದಿರೋದು. ಆ ಮಗು ಲಾಕ್ ಎಲ್ಲ ಡೋಸ್ ಎಲ್ಲ ಲಾಕ್ ಮಾಡ್ಬಿಟ್ಟು ಮಲ್ಬಿಟ್ಟಿದ್ಯಾ. ಈ ಗ್ಯಾಸ್ ನಿಂದ ಲೀಕ್ ಆಗಿದೆ. ಗ್ಯಾಸ್ ಆಚೆ ಹೋಗಕ್ಕೆ ಸಾಧ್ಯ ಇಲ್ಲ. ಈ ಮಗು ಅಲ್ಲಿನೇ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದೆ. ಆಗ್ಬಿಟ್ಮೇಲೆ ಮನೆಯಿಂದ ಎಲ್ಲಿ ಗುಜರಾತ್ ನಲ್ಲಿ ಇದ್ರು ಅವ್ರ ಪೇರೆಂಟ್ಸ್ ಬಂದು ಇಲ್ಲಿ ನೋಡಿ ಎತ್ಕೊಂಡು ಹೋಗಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಸ್ವಲ್ಪ ಅನ್ಬಿಟ್ಟು ಬ್ರೈನ್ ಡೆತ್ ಆಗ್ಬಿಟ್ಟಿದೆ, ಕೋಮಾಗೆ. ಆ ಮಗು ಏನು ಉಸಿರಾಟನೇ ನಡೀತಾ ಇದೆ. ನಮ್ ಕಣ್ಣು ಮುಂದೆ ನಡೆದಿರೋದು, ನಾವು ನೋಡಿ ಇರೋದು. ಇದು ವಿಶ್ವವನ್ನು ನಾನು ನಿಮ್ಮನ್ನು ತಿಳಿಸ್ತಾ ಇದ್ದೀನಿ. ಕಣ್ಣೆಲ್ಲ ಬಿಚ್ಚತ್ತೆ, ಮಗುಗೆ ಮಾತಾಡಕ್ಕೆ ಆಗಲ್ಲ. ಡಾಕ್ಟರ್ ಏನ್ ಹೇಳ್ತಾರೆ ಅಂದ್ರೆ, ನೀವು ಏನಾದ್ರೂ ಸಮಸ್ಯೆ ಆಗಿದ್ರೆ ಹೇಳಿ ಅಂದ್ರೆ ಲಾಸ್ಟ್ ನಲ್ಲಿ 8 ದಿನ ಆದ್ಮೇಲೆ ಅವ್ರು ಹೇಳ್ತಾರೆ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿದೆ ಅನ್ಬಿಟ್ಟು. ಯಾವ್ದೂನು ಮಾತು ಬಂದ್ಬಿಟ್ಟು ಡಾಕ್ಟರ್ ಹತ್ರ ಮುಚ್ಚಬಾರ್ದು. ಇರೋದು ನಿಜಾಂಶ ಏನಿದೆ ಹೇಳ್ಬೇಕು. ಅಷ್ಟು ತನಕ ಆ ಮಗುದು ಬ್ರೈನ್ ಎಲ್ಲ ಡೆತ್ ಆಗ್ಬಿಟ್ಟಿತ್ತು. ಅವ್ರು ಹೇಳ್ಬಿಟ್ರು, ಇದು ಈ ಸ್ಟೇಜ್ ನಲ್ಲಿ ನಾವ್ ಏನ್ ಮಾಡಕ್ಕೆ ಆಗಲ್ಲ, ಇದು ಡೆತ್ ಸ್ಟೇಜು. ನಿಮ್ ಮಗಳು ಬಂದ್ಬಿಟ್ಟು ಬರೀ ಕಣ್ಣು ತೆಗೆದು ನೋಡ್ತಾ ಇದ್ದಾಳೆ ಅಷ್ಟೇ, ಅದು ಸಹ ಬಿಟ್ರೆ ಬೇರೆ ಏನಿಲ್ಲ. ನೀವು ಏನಾದ್ರೂ ಮಾಡಬಹುದು ಅಂದ್ರೆ ನಿಮ್ ಮಗಳಿಗೆ ಎತ್ಕೊಂಡು ಹೋಗ್ಬೇಕು ಅನ್ಬಿಟ್ಟು. ಆ ತಂದೆ ತಾಯಿ ಅವರು ಆ ಮಗುದು ಕಿಡ್ನಿ ಡೊನೇಟ್ ಮಾಡ್ಬಿಟ್ರು, ಕಣ್ಣು ಡೊನೇಟ್ ಮಾಡ್ಬಿಟ್ರು. ಅದೇ ರೀತಿ ಬಂದ್ಬಿಟ್ಟು ಹಾರ್ಟ್ನು ಡೊನೇಟ್ ಮಾಡಿದ್ರು. ಆ ತಾಯಿ ಏನ್ ಹೇಳ್ತಾಳೆ, ನನ್ ಮಗಳು ಸತ್ತಿದ್ದಾಳೋ ಇಲ್ಲ ಬದುಕಿದಾಳೋ ಅನ್ಬಿಟ್ಟು ಅಳ್ತಾ ಇದ್ದಾಳೆ. ಅಂತ ನೆಗ್ಲಿಜಿಯನ್ಸ್ ನೀವು ಮಾಡಬಾರ್ದು. ಇಮಿಡಿಯೇಟ್ ಆಗಿ ಇದಕ್ಕೆ ಪರಿಹಾರ ತಗೋಬೇಕು. ನನ್ಗೆ ಈ ಅವಕಾಶ ಕೊಟ್ಟಿರೋದು ಈ ಮಾರ್ಕೆಟ್ ನಲ್ಲಿ ನಮ್ಮ ಮೋಹನ್ ರಾಜ್ ಅವರು, ನನ್ನ ಜೊತೆನಲ್ಲಿ ಬಂದಿರೋದು ನನ್ನ ವಕೀಲ ಮಿತ್ರರು ಅವ್ರು ಮತ್ತು ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಧನ್ಯವಾದ ಹೇಳಿ ನಾನು ನನ್ನ ಭಾಷೆಯನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.